Hello, my dear second PU students. ಎಕ್ಸಾಮಿನೇಷನ್ ಅಂತ ಬಂದಾಗ ನಮಗೆ ಮಾರ್ಕ್ಸ್ಗಳು ಹೋಗ್ತವೆ ಅಂತಂದರೆ ಮ್ಯಾಕ್ಸಿಮಮ್ಲಿ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಈ ಟಾಪಿಕ್ದಲ್ಲಿ ಹೋಗ್ತವೆ. ಹೀಗಾಗಿ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಕೆಲವೊಂದು ಸಿಂಪಲ್ ಎಕ್ಸಾಂಪಲ್ ಇದೆ, ತೊಂದರೆ ಇಲ್ಲ. ಕೆಲವೊಂದು ಭಾಳ ಕಾಂಪ್ಲಿಕೇಶನ್ಸ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ನಿಮಗೆ ಕ್ಲಾರಿಟಿ ಇರಲಿ. ಓಕೆ, ಅರುಣಿಮಾ ಒಂದೇ ಒಂದು ಕ್ಯಾರೆಕ್ಟರ್ ಇರೋದ್ರಿಂದ ನಾವು ಏನು ಮಾಡ್ಕೊಳ್ತೀವಿ, ಡೈರೆಕ್ಟಾಗಿ ಹ್ಯಾಸ್ ಅಂತ ಬರಿತೀವಿ. ರಾಕೇಶ್ ಅಂಡ್ ರಮೇಶ್ ಇಬ್ಬರು ಇರೋದನ್ನ ನಾವು ಆರ್ ಅಂತ ಬರೀತೀವಿ. ಬಟ್ ಎವ್ರಿ ಒನ್ ಅಂತಿದೆ. ಹೀಗೆ ಬಂದಾಗ ಎವ್ರಿ ಒನ್ ಇರ್ಬೋದು, ಎನಿ ಒನ್ ಇರ್ಬೋದು, ಸಮ್ ಒನ್ ಅಂತ ಇರ್ಬೋದು, ನಥಿಂಗ್ ಅಂತ ಇರ್ಬೋದು. ಇವಕ್ಕೆಲ್ಲಕ್ಕೂ ನಾವು ಸಿಂಗ್ಯುಲರ್ ಅಂತ ನೀವು ತಗೋತೀವಿ, ಅದಕ್ಕೆ ಇಲ್ಲೇ ನೀಡ್ಸ್ ಅಂತ ತಗೋತೀವಿ. ಸಿಂಗ್ಯುಲರ್ ಸೆನ್ಸನ್ನು ಕೊಡುತ್ತೆ ಅದು. ಇದಕ್ಕೆ ನಾವು ಇನ್ಡೆಫಿನಿಟ್ ಪ್ರೊನೌನ್ ಕೂಡ ಅಂತ ಇರ್ತೀವಿ, ಅದು ಕೂಡ ಗೊತ್ತಿರಲಿ. ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಅಂತ ಬಂದಾಗ ಇದು ಬಹಳ ಸಲ ಕೇಳ್ತಿರ್ತಾರೆ, ಇದು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಅಂತ ಇಲ್ಲೇನಾದರೂ ಪ್ಲೂರಲ್ ಸೆನ್ಸ್ ಅಂತ ತಿಳ್ಕೊಂಡು ವೇರ್ ಅಂತ ಬರೆದ್ರೆ ನಿಮ್ಮ ಆನ್ಸರ್ ತಪ್ಪಾಗತ್ತೆ. ಹಾಗಿದ್ರೆ ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಅಂದರೆ ಒಂದು 4 ಜನ ಆದರೆ ಅದರಲ್ಲಿ ಒಬ್ಬ ಅಂತಂದಾಗಲಿ. ಹೀಗೆ ನಾವು ಏನು ಮಾಡ್ಕೊತೀವಿ, ವಾಸ್ ಅಂತ ಬರೀತೀವಿ. ದೇ ಬಂದಾಗ ಪ್ಲೇ ಅಂತ ಹಾಕ್ಬೋದು, ಮೈಸ್ ಅಂಡ್ ಹೀಸ್ ಫ್ರೆಂಡ್ಸ್ ಅಂತ ಬಂದಾಗ ಡೂ ಅಂತ ಹಾಕ್ಬೋದು, ಮೈ ಮದರ್ಸ್ ಫ್ಯಾಮಿಲಿ ಬಂದಾಗ ಗೋಸ್ ಅಂತ ಹಾಕ್ಬೋದು. ಹೌದಾ, ಮೈ ಮದರ್ಸ್ ಫ್ಯಾಮಿಲಿ ಅಂತ ಬಂದಾಗ ಒಂದಂತ ಯೂನಿಟ್ ತಗೋತೀವಿ, ಅದಕ್ಕೆ ನಾವಿಲ್ಲಿ ಗೋಸ್ ಅಂತ ಕೂಡ ಬರಿತೀವಿ. ದ ಚೀಫ್ ಮಿನಿಸ್ಟರ್ ಆ್ಯಂಡ್ ಹಿಸ್ ಕ್ಯಾಬಿನೆಟ್ ಅಂತ ಬಂದಾಗ ಇಲ್ಲಿ ಏನು ಮಾಡ್ಕೊಳ್ತೀವಿ, ಅಪ್ರೂವ್ ಅಂತ ಬರಿತೀವಿ. ಯಾಕಂದರೆ ಒನ್ ಮತ್ತು ಇನ್ನೂ ಕೆಲವೊಂದು ಜನ ಅಂತಂದಾಗೆ. ಬಟ್ ಇಲ್ಲೇನಾದರೂ ವಿತ್ ಅಂತ ಇರ್ಬೋದು, ಟುಗೆದರ್ ವಿತ್ ಅಂತ ಇರ್ಬೋದು. ಹೀಗೆ ಬಂದಾಗ ಫಸ್ಟ್ ವ್ಯಕ್ತಿ ಯಾರು ಇರುತ್ತಲ್ಲ ಅದ್ರ ಮೇಲೆ ವರ್ಕ್ ಹೋಗುತ್ತೆ, ಅವಾಗ ನಾವು ಅಪ್ರೋಚ್ ಬರಬೇಕು. ಬಟ್ ಇಲ್ಲಿ ಕ್ವಶನ್ ಏನು ಕೇಳಿದ್ದಾನೆ, ಆ್ಯಂಡ್ ಅಂತ ಕೇಳಿದ್ದಾನೆ. ಹೀಗಾಗಿ ಎರಡು ಕೂಡ ತೊಗೊಂಡಾಗ ನಾವಿಲ್ಲಿ ಅಪ್ರೂವ್ ಅಂತ ಬರಿತೀವಿ. ಒನ್ ಆಫ್ ಮೈ ಫ್ರೆಂಡ್ಸ್ ಇದಕ್ಕಿಂತ ಮುಂಚೆ ಹೇಳಿದೆ, ಸಿಂಗ್ಯುಲರ್ ಸೆನ್ಸನ್ನು ರನ್ಸ್ ಅಂತ ತಗೋಬೋದು. ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಬ್ರಿಂಗ್ ಟು ಯುವರ್ ನಾಲೆಜ್. ಹೌದಾ, ಸೊ ಎಷ್ಟೋ ಕ್ವಶನ್ಸ್ಗಳು ಇದ್ರ ಬಗ್ಗೆ ಗಮನ ಕೂಡ ತಮಗೆ ಇರುತ್ತೆ, ಬಟ್ ಕ್ಲಾರಿಟಿ ಸಿಕ್ಕಿರ್ತಲ್ಲ. ಹೀಗಾಗಿ ಆ ಕ್ಲಾರಿಟಿಯನ್ನು ತರಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಅದರಲ್ಲಿ ಇನ್ನೊಂದು ಟಾಪಿಕ್ ಬರುತ್ತೆ, ವರ್ಬ್ ಅಂತೇಳಿ ನೋಡಿ, ಅಪ್ರಾಪ್ರಿಯೇಟ್ ವರ್ಬ್. ಇವೆರಡು ಕೂಡ ಇಲ್ಲೇ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಬಿ ಅಂತ ಬಂದಾಗ ಏನು ಮಾಡ್ಕೊಳ್ತೀವಿ ನಾವಿಲ್ಲಿ, ಬಿ ಅಂತ ಬಂದಾಗ ಬಿ ಇಸ್ ನನ್ ಅದರ್ ದ್ಯಾನ್ ಟು ಬಿ ಫಾರ್ಮ್, ಈಸ್, ವಾಸ್, ಆರ್, ವೇಯರ್ ಅಂತ ಅಂದಾಗ. ಹಾಗಿದ್ರೆ ಇಲ್ಲಿ ಪ್ರೆಸೆಂಟ್ ಸಿಚುವೇಶನ್ನ ತೋರಿಸ್ತಾ ಇದೆ, ಇದಕ್ಕಾಗಿ ನಾವು ಈಸ್ ವರ್ಕಿಂಗ್ ಅಂತ ಬರೀಬೇಕಾಗತ್ತೆ, ಗೊತ್ತಿಲ್ಲ. ನೆಕ್ಸ್ಟ್ ಒನ್, ಎಸ್ಟರ್ಡೇ ಅಂತ ರೆಫರ್ಸ್ ಬಂದು ಏನು ವಿಚಾರ ಮಾಡೋಂಗಿಲ್ಲ, ಡೈರೆಕ್ಟಾಗಿ V2 ಅನ್ನು ಬಳಕೆ ಮಾಡ್ಕೋಬೇಕಾಗುತ್ತೆ. ಸೊ ಸ್ಟೂಡೆಂಟ್ಸ್ ಇಲ್ಲಿ ಮತ್ತೇನು ಕೇಳಿದರೆ, ಲಾಸ್ಟ್ ಸಂಡೇ ಅಂತ ಕೇಳಿದ್ದಾನೆ. ಹೌದಾ, ಲಾಸ್ಟ್ ಸಂಡೇ ಮೆನ್ಷನ್ ಮಾಡಿದ್ರಿಂದ ನಾವೇನು ಮಾಡ್ಕೊಳ್ಬೇಕು, ಹ್ಯಾಡ್ ಪ್ರಿಪೇರ್ಡ್ ಅಂತ ಬರಿಬೇಕಾಗತ್ತೆ, ಗೊತ್ತಿಲ್ಲ. ಎವ್ರಿಡೇ ಬಂತಂದರೆ ಪ್ರೆಸೆಂಟ್ ಟೆನ್ಸ್ ರೆಫರೆನ್ಸ್, ಹೀಸ್ ಸನ್, CUTS ಅಂತ ಬರಿಬೇಕಾಗತ್ತೆ. ದ ಅರ್ತ್ ರೂಟೀನ್ ಆ್ಯಕ್ಷನ್ಸ್ ಅಂತ ಬಂದಾಗ ರಿವಾಲ್ವ್ಸ್ ಅಂತ ತಗೋತೀವಿ, ಗೊತ್ತಿರಲಿ. ನೆಕ್ಸ್ಟು ಕ್ವಶನ್ ನಂಬರ್ 6 ನೋಡಿ ಹೇಗೆ ಬಂದಿದೆ. ಅವರ್ ಸೆಕೆಂಡ್ ಪಿ ಎಕ್ಸಾಮ್ ಎವ್ರಿ ಇಯರ್ ಅಂದರೆ ರುಟೀನ್ ಆ್ಯಕ್ಷನ್ಸ್. ಇದು ಇವತ್ತು ಆಗುತ್ತೆ, ನಿನ್ನೆ ಆಗಿದೆ, ನಾಳೆ ಆಗುತ್ತೆ. ಈ ರೀತಿ ರುಟೀನ್ಸ್ ಇದ್ದಾಗ ನಾವೇನು ಮಾಡ್ಕೊಳ್ತೀವಿ, ಬಿಗಿನ್ಸ್ ಅಂತ ಬರಿಬೇಕಾಗತ್ತೆ. ಕ್ವಶನ್ ನಂಬರ್ 7 ಆಲ್ರೆಡಿ ಇನ್ಸಿಡೆಂಟ್ ಆಗಿರೋದ್ರಿಂದ ನಾವಿಲ್ಲಿ ಪಾಸ್ಡ್ ಅಂತ ಡೈರೆಕ್ಟಾಗಿ ಬರಿಬೇಕಾಗತ್ತೆ, ಪಾಸ್ಡ್ ಅವೇ. ದ ಡೋರ್ ಬೆಲ್ ನೋಡಿ, ಇನ್ ದ ಮಾರ್ನಿಂಗ್ ಆಲ್ರೆಡಿ ಇನ್ಸಿಡೆಂಟ್ ಆಗಿದೆ, ಹೀಗಾಗಿ ರ್ಯಾಂಗ್ ಅಂತ ಬರಿತೀವಿ. ಹಾಗಿದ್ರೆ ಕ್ವಶನ್ ನಂಬರ್ 9 ನೋಡಿ, ಲಾಸ್ಟ್ ವೀಕ್ ಅಂತ ರೆಫರೆನ್ಸ್ ಆಗಿದೆ, ಹೀಗಾಗಿ ಎಕ್ಸಿಬಿಟೆಡ್ ಅಂತ ಬರೀತೀವಿ, ಇದು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಒನ್, ಹಿ ಡ್ಯಾಶ್ ದ ಕ್ಯೂ ಟು ರಿಸರ್ವ್ ದ ಟಿಕೆಟ್ಸ್ ಎಸ್ಟರ್ಡೇ ಅಂತ ರೆಫರ್ ಮಾಡಿದ್ದಾನೆ. ಹಾಕಿದರೆ ಕೆಲವೊಂದು ಜನ ಏನು ಮಾಡಿದ್ದಾರೆ, ಹ್ಯಾಡ್ ಅನ್ನು ಬಳಕೆ ಮಾಡ್ಕೊಳ್ತಾರೆ, ವಾಸ್ ಸ್ಟ್ಯಾಂಡಿಂಗ್ ಅಂತ ಬಳಕೆ ಮಾಡ್ಕೊಳ್ತಾರೆ. ಇವೆಲ್ಲ ಕೂಡ ರಾಂಗ್. ಎಸ್ಟರ್ಡೇ ಅಂತ ರೆಫರ್ ಮಾಡಕತ್ತಿದ್ದ ಅಂತಂದರೆ ಡೈರೆಕ್ಟಾಗಿ ನಾವು ಸ್ಟುಡ್ ಅಂತ ಬರೆದ್ರೆ ಆಯಿತು, V2.
ಇದು ಕೂಡ ತಮಗೆ ಗಮನ ಇರಲಿ ಅಂತ ನಾನು ಹೇಳ್ತಾ ಇರೋದು. ಓಕೆ, ಥ್ಯಾಂಕ್ ಯು.